ಅಂಬೇಡ್ಕರ್ ಅವರು ಅಸ್ಪೃಶ್ಯತೆ ವಿರುದ್ಧ ಹೋರಾಡಿದರು. ಜಿಲ್ಲಾಧಿಕಾರಿ ಶ್ರೀರೂಪ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ ವಿಚಾರ ಸಂಕಿರಣ ಚಾಮರಾಜನಗರ. ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದುಕೊಡುವ ಮೂಲಕ ದೇಶಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ಶ್ರೀರೂಪ ಹೇಳಿದರು. ನಗರದ ಜೆಎಚ್ ಪಟೇಲ್ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ, ನಗರಸಭೆ ವತಿಯಿಂದ ನಡೆದ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ ವಿಚಾರ ಸಂಕಿರಣ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಅಳವಡಿಸಿರುವ ಪ್ರತಿಯೊಂದನ್ನು ಕಾರ್ಯರೂಪಕ್ಕೆ ತಂದರೆ ದೇಶ ಸಮಗ್ರ ಅಭಿವೃದ್ಧಿ ಹೊಂದುತ್ತದೆ ಎಂದರು. ಅಂಬೇಡ್ಕರ್ ಅವರು ಭಾರತದ ಸಂವಿಧಾನದ ಶಿಲ್ಪಿ, ಸಮಾಜ ಸುಧಾರಕ, ಅರ್ಥಶಾಸ್ತ್ರಜ್ಞ ಮತ್ತು ಕಾನೂನು ತಜ್ಞರಾಗಿದ್ದರು. ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವದ ತತ್ವಗಳನ್ನು ಅಳವಡಿಸಿದರು. ಶೋಷಿತರ ಶಿಕ್ಷಣ ಮತ್ತು ಸಾಮಾಜಿಕ ಉನ್ನತಿಗೆ ಶ್ರಮಿಸಿದರು ಎಂದರು. ನರಸೀಪುರದ ನಳಂದ ಬುದ್ಧ ವಿಹಾರ ಬೋಧಿ ರತ್ನ ಬಂತೇಜಿ ಸಾನ್ನಿಧ್ಯ ವಹಿಸಿದರು. ಜಿಲ್ಲಾ ಪಂಚಾಯತ್ ಸಿಇಒ ಮೊನರತ್ ಅಧ್ಯಕ್ಷತೆ ವಹಿಸಿದ್ದರು. ಮೈಸೂರು ಕೆಆರ್ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ತಜ್ಞರು ಸಿಎಂಒ ಡಾಕ್ಟರ್ ಜಗನ್ನಾಥ್, ಬೆಂಗಳೂರು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಇಲಾಖೆ ಭಾಷಾಂತರ ನಿರ್ದೇಶನಾಲಯ ನಿರ್ದೇಶಕ ಡಾಕ್ಟರ್ ಎಂಡಿ ವೆಂಕಟೇಶ್ ಮುಖ್ಯ ಭಾಷಣ ಮಾಡಿದರು. ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಎಂ ಮುತ್ತುರಾಜು ಪ್ರಾಸ್ತಾವಿಕ ಭಾಷಣ ಮಾಡಿದರು. ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಸ್ನೇಹರಾಜು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕ ರಾಜು, ದಲಿತ ಸಂಘಟನೆಗಳ ಮುಖಂಡರು, ವಿದ್ಯಾರ್ಥಿಗಳು, ಆಶಾ ಕಾರ್ಯಕರ್ತರು ಭಾಗವಹಿಸಿದ್ದರು. ವರದಿ ಹೊಂಬ ನಂಜುಂಡ ನಾಯಕ ಎನ್ಕೆಎಸ್ ಟಿವಿ4 ಚಾಮರಾಜನಗರ. ಮಗುವ ಮುಖವನ್ನ ನೋಡ್ಲಿಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ ಅವ್ರ ಕೈಲಿ. ಅಂತಹ ತ್ಯಾಗಮಯಿ. ಹಾಗೆ ಪ್ರಜ್ಞಾವಂತ ಅಂದ್ರೆ ಏನು? ನಾವೆಲ್ಲರೂ ಕೂಡ ಓದ್ತಾ ಇದ್ದೀವಲ್ವಾ? ಓದೋರು ಎಲ್ಲರಿಗೂ ಕೂಡ ನಾವು ಹೇಳ್ತೀವಿ, PhD ಮಾಡಿದ ತಕ್ಷಣ ಪ್ರಜ್ಞಾವಂತ ಅಂತ ಅಂದ್ಬಿಟ್ಟು. ನಾವೆಲ್ಲರೂ ಕೂಡ ಪ್ರಜ್ಞಾವಂತರ. ನಿಜವಾದ ಅರ್ಥದಲ್ಲಿ ಪ್ರಜ್ಞಾವಂತ ಅಂತ ಅಂದರೆ ಯಾರು ಸತ್ಯಕ್ಕನುಸಾರವಾಗಿ ಎಲ್ಲವನ್ನು ಕೂಡ ನೋಡ್ತಾರೋ ಅವರು ಪ್ರಜ್ಞಾವಂತರು. ಬಾಬಾ ಸಾಹೇಬರು ಎಲ್ಲ ಜನಾಂಗದ ಜನಗಳನ್ನ, ಸಮಾಜದಲ್ಲಿರ್ತಕ್ಕಂತಹ ಎಲ್ಲ ಧರ್ಮದವರನ್ನ, ಎಲ್ಲ ಜಾತಿಯವರನ್ನ ಸಮಾನವಾಗಿ ನೋಡೋರು. ಯಾರೂ ಕೂಡ ಮೋಸ ಮಾಡಿಲ್ಲ ಅವರು. ಕಾನ್ಸ್ಟಿಟ್ಯೂಷನ್ನಲ್ಲಿ ಯಾರು ಮೋಸ ಮಾಡಿದ್ದಾರೆ ಅನ್ಸುತ್ತಾ? ಹಾಗಾಗಿ ಎಲ್ಲವನ್ನೂ ಸತ್ಯಕ್ಕನುಸಾರವಾಗಿ ನೋಡ್ತಕ್ಕಂತಹ ಕೆಪಾಸಿಟಿ ಅವರಿಗೆ ತುಂಬ ಆಳವಾಗಿದೆ. ಹಾಗಾಗಿ ಅವರು ಪ್ರಜ್ಞಾವಂತರಾಗಿದ್ದರು. ಹಾಗೆ ಪ್ರಯತ್ನಶೀಲರಾಗಿದ್ದರು. ಅವರ ಜೀವಿತಾವಧಿಯಲ್ಲಿ ಅವರು ಎಷ್ಟು ಡಿಗ್ರಿ ಪಡ್ಕೊಂಡ್ರು. ಪ್ರತಿ ಹಂತದಲ್ಲೂ ಕೂಡ ಪ್ರಯತ್ನವನ್ನು ಪಟ್ಟು ಅವರು ಸಾಯಕ್ಕೂ ಮುಂಚೆ ಕೂಡ ಬುದ್ಧ ಮತ್ತು ಆತನ ಧಮ್ಮದ ಪೀಠಿಕೆಯನ್ನು ಬರಿತ ತಿಳ್ಕೊಂಡ್ರು. ಅಂತಹ ಪ್ರಯತ್ನಶೀಲ ಅವರು. ಹಾಗೆ ಕಂತಿ ಅಂದರೆ ತಾಳ್ಮೆ. ಅವ್ರಿಗೆ 7 ಬಾರಿ ಅವರಿಗೆ ಲೈಫ್ ಥ್ರೆಟನಿಂಗ್ ಅಂದರೆ ಸಾಯಿಸೋದಕ್ಕೆ ಪ್ರಯತ್ನ ನೀಡಿದೆ. ಆದರೂ ಕೂಡ ಅವರು ಅವರ ತಾಳ್ಮೆಯನ್ನು ಕಳ್ಕೊಳ್ಳೋದಿಲ್ಲ. ಎಲ್ಲರೂ ಪೂನಾ ಬ್ಯಾಕ್ ಕೂತಿರ್ಬೇಕು. ಪೂನಾ ಅದಕ್ಕೆಲ್ಲ ಡೀಟೇಲ್ ಹೋಗಲ್ಲ. ನಾನು ಸಬ್ಜೆಕ್ಟ್ ಮಾತ್ರ ಸ್ಟೇಕನ್ ಆಗ್ತೇನೆ. ಪೂನಾ ಬ್ಯಾಕ್ ಒಂದು ನಾವು ಫಾಲೋ ಮಾಡಬೇಕಾಗಿರುತ್ತೆ. ನಾವು ಕೂಡ ಒಂದು ಸರ್ವಿಸ್ ಅಲ್ಲಿ ಬರ್ತೀವಿ, ಆವಾಗ ಒಂದು ಪ್ಲೇಸ್ ತಗೊಳ್ತೀವಿ. ನಾವು ಈ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ಗೆ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನೇನಿದೆ ಅದನ್ನು ನಾವು ಫಾಲೋ ಮಾಡಬೇಕಾಗಿರುತ್ತೆ. ಯಾವುದು ಡಿಸ್ಕ್ರಿಮಿನೇಷನ್ ಇಲ್ಲಿ ಅದು ಡಿಸ್ಕ್ರಿಮಿನೇಷನ್ ಮಾಡಬಾರ್ದು. ನಾವು ಯಾವುದು ಲೆವೆಲಲ್ಲಿ ಇದ್ರೆ, ನಮ್ಮದು ಪರ್ಸನಲ್ ಲೆವೆಲಲ್ಲಿ ಇರಬಹುದು, ನಮ್ಮದು ಪ್ರೊಫೆಷನಲ್ ಲೆವೆಲಲ್ಲಿ ಇರಬಹುದು. ಅಂಬೇಡ್ಕರ್ ಅಂತ ಹೇಳಿದರೆ ಅವರ ಒಂದು ಜನ್ಮದಿನದ ಬಗ್ಗೆ ನಾವು ಆಳವಾದ ಒಂದು ರಾಷ್ಟ್ರೀಯದಲ್ಲಿ, ನಮ್ಮ ರಾಷ್ಟ್ರದಲ್ಲೇ ಅವರ ಬಗ್ಗೆ ಈ ಪ್ರಾಮುಖ್ಯತೆಯನ್ನು ತಿಳಿಯೋದಕ್ಕೋಸ್ಕರ ಅವರ ಜನ್ಮದಿನದ ಹಿಂದಿನ ದಿನದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡಿದ್ದೀವಿ, ವಿಚಾರ ಸಂಕಿರಣ ಅಂತ ಹೇಳ್ಬಿಟ್ಟು. ಇದು ಬಹುತೇಕ ಯಾವ ಜಿಲ್ಲೆಗಳಲ್ಲೂ ಈ ರೀತಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನಂದು ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಅವರ ಜನ್ಮದಿನವನ್ನು ಆಚರಿಸ್ತಾರೆ ಹೊರತು ವಿಚಾರ ಸಂಕಿರಣ ಅಂತ ಹೇಳಿ ಆಚರಿಸೋದಿಲ್ಲ. ಹಾಗೆ ಅವರ ಒಂದು ರಾಷ್ಟ್ರೀಯ ಪ್ರಾಮುಖ್ಯತೆಯನ್ನು ಅರಿಯಲು ನಾವೆಲ್ಲ ಸೇರಿದ್ದೀವಿ ಅಂತ ಹೇಳ್ಬಿಟ್ಟು ನಾನಾದರೂ ಅಂದ್ಕೊಳ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸುವುದು ನನಗೆ ಸಂದ ಗೌರವ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ಕೊಳ್ತೀನಿ. ಯಾಕಂತ ಹೇಳಿದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂತ ಮಹಾನ್ ಪುರುಷರ, ಮಹಾನ್ ವ್ಯಕ್ತಿಯ ಒಂದು ಏನಂತ ಹೇಳಿದರೆ ನನ್ನ ಒಂದು ಜೀವನದ ಒಡನಾಟ ಇರ್ಬೋದು, ಅವರ ಜೀವನದ ಒಂದು ಇದನ್ನ ಕಲ್ಪನೆಯನ್ನು ರೂಪಿಸತಕ್ಕಂಥ ವ್ಯಕ್ತಿಯ ಬಗ್ಗೆ ನಾನು ಮಾತಾಡಬೇಕು ಅಂತ ಹೇಳಿದರೆ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾಜ್ ಅವರ ಒಂದು
ಏನು ಅವರ ಒಂದು ಅಸಾಧಾರಣ ಜೀವನ ಹಾಗೂ ಅವರ ಮೌಲ್ಯಗಳನ್ನು ನಾವು ಈಗ ಸ್ಮರಿಸುತ್ತಾ ಇರೋದು ನನಗೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿಬಿಟ್ಟು ನಾನದು ಅಂದ್ಕೊಳ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಬ್ಬ ರಾಜಕಾರಣಿ ಆಗಿರಲಿಲ್ಲ, ಅವರೊಬ್ಬರು ಅರ್ಥಶಾಸ್ತ್ರಜ್ಞರಾಗಿದ್ದರು ಹಾಗೂ ಸೋಷಲಿಸ್ಟ್ ಆಗಿದ್ದರು. ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಈಸ್ ಎ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಅವರು ಶಿಕ್ಷಣದ ಬಗ್ಗೆ, ಅವರ ಒಂದು ಬಾಲ್ಯದ ಶಿಕ್ಷಣ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಮಾತಾಪಿತಗಳನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ರು ಅಂತ ಹೇಳಿದರೆ, ಅವರ ಹೆಸರಿನಲ್ಲೇ ಮತ್ತೆ ಗುರುಗಳನ್ನು ಅವರ ಹೆಸರಿನಲ್ಲೇ ಇದೆ. ಭೀಮಾ ಅಂತ ಹೇಳಿದರೆ ಅವರ ತಾಯಿಯ ಹೆಸರು, ರಾಮ್ಜಿ ಇಸ್ ಫಾದರ್ ನೇಮ್ ಅಂಡ್ ಅಂಬೇಡ್ಕರ್ ಇಸ್ ಗುರುಗಳು ಕೊಟ್ಟಿರೋ ಹೆಸರು. ಅವರ ಬ್ರಾಹ್ಮಣ ಗುರುಗಳು ಅವರ ಒಂದು ಬಾಲ್ಯ ವ್ಯವಸ್ಥೆಯಲ್ಲಿ ಇರಬೇಕಾದ್ರೆ ಅವರ ಒಂದು ಏನು ಅಂದರೆ ಮುಂದಿನ ದಿನಗಳಲ್ಲಿ ಹೇಗೆ ನಾವು ದೇಶವನ್ನು ಕಟ್ಟಬಹುದು ಅನ್ನೋದು ಆ ಸಣ್ಣ ಒಂದು ಬಾಲಕನಲ್ಲಿ ಕಾಣ್ತಾ ಇದ್ವಿ ಅವನ ವಿಚಾರಧಾರೆಯಲ್ಲಿ ಅಂತ ಹೇಳಿಬಿಟ್ಟು ಗುರುಗಳು ಅವರಿಗೆ ಅಂಬೇಡ್ಕರ್ ಅಂತ ಸರ್ನೇಮ್ ಕೊಟ್ಟಿದ್ರು. ಸೊ ಹಾಗಾಗಿ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅಂತ ಹೇಳ್ಬಿಟ್ಟಿದೆ ನಾವೆಲ್ಲ ಅವರಿಗೆ ಕರೆಯೋದು. ಅವರು ಏನು ಅಂತ ಹೇಳಿದ್ರೆ, ನಮ್ಮ ಭಾರತದಲ್ಲಿ ಏನು ನಮ್ಮ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ 8 ವರ್ಷಗಳ ಮಾಡಬೇಕಾದಂಥ ಡಿಗ್ರಿ ಕೋರ್ಸ್ಗಳನ್ನ 2 ವರ್ಷ 3 ತಿಂಗಳಲ್ಲೇ ಮಾಡಿ ಮುಗಿಸಿದ್ದಾರೆ. ಅದು ಏನಂತ ಹೇಳಿದ್ರೆ, ಇಡೀ ನಮ್ಮ ಇಂಡಿಯಾದಲ್ಲೇ ಈಸ್ ದ ಫಸ್ಟ್ ಮ್ಯಾನ್ ಹೂ ಹ್ಯಾಸ್ ಕಂಪ್ಲೀಟೆಡ್ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ ಫಸ್ಟು ಲಾ ಮುಗಿಸಿರೋದು. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 11 ಲ್ಯಾಂಗ್ವೇಜ್ಗಳನ್ನು ಬಗ್ಗೆ ಅವರಿಗೆ ಸಲಲಿತವಾಗಿ ಮಾತಾಡ್ತಿದ್ರು ಅಂತ ಹೇಳ್ತಾರೆ. ಅದೇ ಥರದಲ್ಲಿ ನಮ್ಮ ಇವಾಗ ಏನು RBI ಇದೆ, RBI ಸ್ಥಾಪನೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಬಹಳಷ್ಟಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಪ್ರಾಬ್ಲಮ್ ಆಫ್ ರುಪಿ ಅನ್ನೋ ಒಂದು ಪ್ರಬಂಧದಲ್ಲೇ ಈ ಒಂದು RBI ಅನ್ನು ಸ್ಥಾಪನೆ ಆಗೋದಕ್ಕೆ ಕಾರಣ ಆಯಿತು. ಆಮೇಲೆ ನಮ್ಮ ಇದು ಮಹಿಳೆಯರಿಗೋಸ್ಕರ ಹಿಂದೂ ಬಿಲ್ ಕೋಡನ್ನು ಕೂಡ ಅವರೇ ಮಾಡಿರೋದು. ಅದರಲ್ಲಿ ಏನಂತಾರೆ, ಮಹಿಳೆಯರಿಗೆ ಸಮಾನ ಹಕ್ಕು ಕೊಡಬೇಕು, ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಕೊಡಿಸಿದ್ದು ಅವರು ಲಾ ಮಿನಿಸ್ಟರ್ ಆದಾಗ. ಆಮೇಲೆ ನಮ್ಮ ಇದು ರೈತರಿಗೋಸ್ಕರನೂ ಅವರು ನಮ್ಮ ಬೆಂಬಲ ಬೆಲೆಯನ್ನು ಏನು ಕೊಡ್ತಾ ಇದ್ದಾರೆ ಆ ಟೈಮಲ್ಲೇ ಅವರು ಪ್ರತಿಪಾದಿಸಿದರು, ರೈತರಿಗೆ ಬೆಂಬಲ ಬೆಲೆಯನ್ನು ನೀಡಬೇಕೆಂದು ಹೇಳ್ಬಿಟ್ಟು. ಅದೇ ಥರದಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಒಂದು ಏನಂತಾರೆ, ಒಂದು ದಿನ ಸಾಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಆಕಾಶದಲ್ಲಿರುವ ಒಂದು ನಕ್ಷತ್ರಗಳನ್ನು ಎಣಿಸ್ಬೋದು ಸಾಧ್ಯ, ಆದರೆ ಅಂಬೇಡ್ಕರ್ ಅವರ ಸಾಧನೆಯನ್ನು ನಾವು ಇಲ್ಲಿ ಅಂದರೆ ಒಂದು ವೇದಿಕೆಯಲ್ಲಿ 5 ನಿಮಿಷದಲ್ಲಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅದೇ ಥರದಲ್ಲಿ ನಮ್ಮ ವಿಚಾರ ಸಂಕಿರಣದಲ್ಲಿ ಬರ್ತಕ್ಕಂಥ